ಹಲೋ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಡಿಸ್ಕ್ಲೇಮರ್. ಈ ವಿಡಿಯೋ 10 ಅವರ್ಸ್ ಅಟ್ಟ ಸ್ಟ್ರೆಚ್ ಕೂತ್ಕೊಂಡು ಓದೋದ್ರ ಬಗ್ಗೆ ಅಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದೋದ್ರ ಬಗ್ಗೆನೂ ಅಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ದಿಸ್ ವಿಡಿಯೋ ಇಸ್ ನಾಟ್ ಅಬೌಟ್ ಮೋಟಿವೇಶನ್. ದೆನ್ ವಾಟ್ ಇಸ್ ದಿಸ್ ವಿಡಿಯೋ ಅಬೌಟ್? ಹೇಗೆ ಡೈಲಿ ಓದೋದು, ರಿಯಲಿಸ್ಟಿಕ್ ಪ್ಲ್ಯಾನ್ಸ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು, ಆ್ಯಂಡ್ ಆ್ಯಕ್ಚುಲಿ ವರ್ಕ್ ಆಗುವಂತಹ ರೊಟೀನ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಅಂತ. ಸೊ ನೋ ಡ್ರಾಮಾ, ಓನ್ಲಿ ರಿಯಲಿಸ್ಟಿಕ್ ಪ್ಲ್ಯಾನ್ಸ್. ಯೂಶ್ವಲಿ ಓದಕ್ಕೆ ಕೂತಾಗ ಮೋಸ್ಟ್ ಸ್ಟೂಡೆಂಟ್ಸ್ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಆ್ಯಂಡ್ ಅದನ್ನು ಮೊದಲು ಫಿಕ್ಸ್ ಮಾಡಿಕೊಂಡ್ರೆ ಹಾಫ್ ಯುವರ್ ಸ್ಟ್ರಗಲ್ ಡಿಸಪಿಯರ್ಸ್. ಏನಾ ಮಿಸ್ಟೇಕ್? ಔಟ್ಕಮ್ನ ಡಿಸೈಡ್ ಮಾಡದೆ ಓದಕ್ಕೆ ಕೂತ್ಕೊಳ್ಳೋದು. ಬುಕ್ ಓಪನ್ ಮಾಡ್ತೀರಾ, ಸ್ವಲ್ಪ ಹೊತ್ತು ಓದ್ತೀರಾ, ಟೈಮ್ ಓಡ್ತಾ ಇರುತ್ತೆ, ಆ್ಯಂಡ್ ಎಷ್ಟೇ ಓದಿದ್ರೂ ಆ ಒಂದು ಅಕಂಪ್ಲಿಷ್ಮೆಂಟ್ ಫೀಲಿಂಗೇ ಬರಲ್ಲ. ವೈ? ಬಿಕಾಸ್ ಯು ನೆವರ್ ಡಿಸೈಡೆಡ್ ಈ ಸೆಷನ್ ಆದಮೇಲೆ ನಂಗೆ ಏನು ಗೊತ್ತಿರಬೇಕು ಅಂತ. ಸೊ ಎವ್ರಿ ಸ್ಟೂಡೆಂಟ್ ಒಂದು ಸ್ಟಡಿ ಸೆಷನ್ಗಿಂತ ಮುಂಚೆ ಒಂದು ಔಟ್ಪುಟ್ನ ಡಿಸೈಡ್ ಮಾಡ್ಕೊಳ್ಳೇಬೇಕು. ಈ ಒಂದು ಸ್ಟಡಿ ಸೆಷನ್ ಆದಮೇಲೆ ನನಗೆ ಈ ಒಂದು ಆನ್ಸರ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೀಟಾಗಿ ಬರಬೇಕು, ಅಥವಾ ಒಂದು ಕಾನ್ಸೆಪ್ಟ್ನ ನೀಟಾಗಿ ರೀಕಾಲ್ ಮಾಡ್ಕೊಳಕ್ಕೆ ಬರಬೇಕು, ಅಥವಾ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬರಬೇಕು ಅಂತ. ಈ ರೀತಿ ಒಂದು ಔಟ್ಪುಟ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದರ್ವೈಸ್ ನೋ ಔಟ್ಪುಟ್ ಅಂದರೆ ನೋ ರಿಯಲ್ ಸ್ಟಡಿ. ಸೊ ನೀವು ಮೊದಲು ಔಟ್ಪುಟ್ ಡಿಸೈಡ್ ಮಾಡ್ಕೋತೀರಾ. ಔಟ್ಪುಟ್ ಡಿಸೈಡ್ ಮಾಡ್ಕೊಂಡ್ಮೇಲೆ ಆ ಸೆಷನಲ್ಲಿ ಹೇಗೆ ಓದೋದು? ಯೂಸ್ 30-10 ಮೆಥಡ್. ಫಾರ್ 30 ಮಿನಿಟ್ಸ್ ಫೋಕಸ್ ಸ್ಟಡಿ ಮಾಡಿ, ಆ್ಯಂಡ್ ಫಾರ್ 10 ಮಿನಿಟ್ಸ್ ಬುಕ್ನ ಮುಚ್ಚಿಟ್ಟು ನಿಮ್ಗೆ ಎಷ್ಟು ನೆನಪಿದೆಯೋ ಅದನ್ನ ಒಂದು ಕಡೆ ಬರೀರಿ, ಅಥವಾ ಜೋರಾಗಿ ಹೇಳ್ಕೊಳ್ಳಿ. ಇನಿಷಿಯಲಿ ಇದು ಅನ್ಕಂಫರ್ಟಬಲ್ ಅನ್ಸ್ಬೋದು, ಬಟ್ ದಟ್ ಡಿಸ್ಕಂಫರ್ಟ್ ಈಸ್ ಲರ್ನಿಂಗ್. ಈಗ ಡೈಲಿ ಪ್ಲಾನಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ, ಬಟ್ ರಿಯಲಿಸ್ಟಿಕಲಿ. ಸದ್ಯಕ್ಕೆ ಫರ್ಗೆಟ್ ವೀಕ್ಲಿ ಪ್ಲಾನ್ಸ್. ತುಂಬ ಜನ ಸ್ಟೂಡೆಂಟ್ಸ್ ವೀಕ್ಲಿ ಅಲ್ಲ, ಬಟ್ ಡೈಲಿ ಪ್ಲಾನ್ಸಲ್ಲೇ ಸೋಲ್ತಾರೆ. ಸೊ ಸೆಟ್ ಡೈಲಿ ರೂಲ್. ದಿನಾಗ್ಲೂ 3 ಟಾಸ್ಕ್ನ ಸೆಟ್ ಮಾಡ್ಕೊಳ್ಳಿ, ಆ್ಯಂಡ್ ಆ ಟಾಸ್ಕ್ ಸ್ಮಾಲ್ ಆ್ಯಂಡ್ ಕ್ಲಿಯರ್ ಆಗಿರಬೇಕು. ಅಂದರೆ ನಿಮ್ಮ ಔಟ್ಪುಟ್ನ ವೇಯ್ ಮಾಡೋ ರೀತಿ ಇರಬೇಕು. ಆ್ಯಂಡ್ ಹಾಗೆ ಈ 3 ಟಾಸ್ಕ್ ಮುಗಿದ ಮೇಲೆ ಜಸ್ಟ್ ಸ್ಟಾಪ್. ಇದರಿಂದ ನಿಮಗೆ ಬರ್ನ್ಔಟ್ ಆಗಲ್ಲ, ಆ್ಯಂಡ್ ಎನರ್ಜಿನೂ ಡ್ರೈನ್ ಆಗಲ್ಲ. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ತುಂಬ ಪ್ಲ್ಯಾನ್ ಮಾಡ್ತಾ ಇದ್ರೆ ದಟ್ ಓವರ್ ಪ್ಲ್ಯಾನಿಂಗ್ ಕಿಲ್ಸ್ ಎಕ್ಸಿಕ್ಯೂಷನ್. ನೀವೇನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಬಟ್ ಸಿಂಪಲ್ ಪ್ಲ್ಯಾನ್ಸ್ ಪ್ಲಸ್ ಆ್ಯಕ್ಷನ್ ನಿಮ್ಮ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡುತ್ತೆ. ನೀವು ಎವ್ರಿ ಟಾಸ್ಕ್ ಮುಂದೆನೂ ಈ ಟಾಸ್ಕ್ ಮುಗೀತು ಅಂತ ಟಿಕ್ ಆಫ್ ಮಾಡ್ತಿರಲ್ಲ, ಆಗ ನಿಮ್ಗೊಂದು ಸಿಗೋ ಒಂದು ಮೋಟಿವೇಶನ್ ಇದೆಯಲ್ಲ, ಅದು ನನ್ನ ವಿಡಿಯೋ ಆಗಿರಲಿ ಅಥವಾ ಯಾವುದೇ ಟೆಡ್ ಟಾಕ್ಸಲ್ಲೂ ನಿಮ್ಗೆ ಆ ಮೋಟಿವೇಶನ್ ಸಿಗಲ್ಲ. ಮೋಟಿವೇಶನ್ ನಮ್ಮೊಳಗೆ ಇರುತ್ತೆ, ಬಟ್ ವಿ ಶುಡ್ ಆಲ್ವೇಸ್ ಫೈಂಡ್ ಅ ವೇ ಟು ಡಿಸ್ಕವರ್ ಇಟ್. ಆ್ಯಂಡ್ ಇನ್ನೊಂದು ಮಿಸ್ಕಾನ್ಸೆಪ್ಷನ್ ಸ್ಟೂಡೆಂಟ್ಸ್ಗಿರೋದೇನು ಗೊತ್ತಾ? ಟೈಮ್ ಸಾಕಾಗಲ್ಲ ಅಂತ. ಬಟ್ ದ್ಯಾಟ್ಸ್ ಅ ಲೈ. ವಾಟ್ ಇಫ್ ಐ ಟೆಲ್ ಯು ಟೈಮ್ ಇಸ್ ನಾಟ್ ದ ಪ್ರಾಬ್ಲಮ್, ಬಟ್ ಯುವರ್ ಎನರ್ಜಿ ಈಸ್. ಫಾರ್ ಎಕ್ಸಾಂಪಲ್, 2 ಸ್ಟೂಡೆಂಟ್ಸ್ ಸೇಮ್ ಟೈಮ್ಗೆ ಸೇಮ್ ಸಿಲೆಬಸ್ನ ಓದಕ್ಕೆ ಕೂತ್ಕೊಳ್ತಾರೆ, ಆ್ಯಂಡ್ ಸೇಮ್ ಟೈಮ್ಗೆ ಎದ್ದಿಡ್ತಾರೆ. ಬಟ್ ಒಬ್ಬರು ಚೆನ್ನಾಗಿ ಓದಿರ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಇನ್ನೊಬ್ರು ದೇ ಆರ್ ನಾಟ್ ಶೋರ್ ಅಬೌಟ್ ಇಟ್. ಸೊ ಇಲ್ಲಿ ವ್ಯತ್ಯಾಸ ಏನು? ಎನರ್ಜಿ ಮ್ಯಾನೇಜ್ಮೆಂಟ್. ಸೊ ಯಾವಾಗಲೂ ಈ ರೂಲ್ನ ಫಾಲೋ ಮಾಡಿ. ದಿನದಲ್ಲಿ ನಿಮಗೆ ಯಾವಾಗ ಹೈ ಎನರ್ಜಿ ಇರುತ್ತೆ, ಆವಾಗ ಡಿಫಿಕಲ್ಟ್ ಟಾಪಿಕ್ಸ್ ಆರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಫಾರ್ ಮೀ ಇಟ್ಸ್ ಆಲ್ವೇಸ್ ಇನ್ ದ ಮಾರ್ನಿಂಗ್ಸ್. ಬೆಳಗ್ಗೆ ಮೈಂಡ್ ಫ್ರೆಶ್ ಆಗಿರುತ್ತೆ, ಎನರ್ಜಿನೂ ಜಾಸ್ತಿ ಇರುತ್ತೆ. ಸೊ ಈ ಟೈಮಲ್ಲಿ ನಾನು ಡಿಫಿಕಲ್ಟ್ ಟಾಪಿಕ್ಸ್ನ ಓದೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಸಿಮಿಲರ್ಲಿ ನೀವು ನಿಮ್ಮ ಹೈ ಎನರ್ಜಿ ಟೈಮ್ ಯಾವಾಗ ಅನ್ನೋದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ಈಸ್ ಇಟ್ ಇನ್ ದ ಮಾರ್ನಿಂಗ್, ನೂನ್, ಈವ್ನಿಂಗ್, ನೈಟ್ ಅಂತ. ಹಾಗೆಯೇ ನಿಮ್ಮ ಲೋ ಎನರ್ಜಿ ಟೈಮ್ ಯಾವಾಗ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಈ ಲೋ ಎನರ್ಜಿ ಟೈಮಲ್ಲಿ ನಿಮ್ಮ ಮೈಂಡ್ಗೆ ಹಾರ್ಡ್ ಟಾಸ್ಕ್ನ ಕೊಡಬೇಡಿ. ಮೇ ಬಿ ಈ ಟೈಮಲ್ಲಿ ನೀವು ಓದಿರೋದನ್ನ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಎಫಿಷಿಯೆಂಟ್ ಆಗಿ ನೀವು ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿನ ಮ್ಯಾನೇಜ್ ಮಾಡಿದಾಗ ರಿಸಲ್ಟ್ಸ್ ಕೂಡ ಬೆಟರ್ ಆಗಿರುತ್ತೆ. ಆಲ್ಸೋ ಯೂಸ್ ದ ಪೊಮೋಡ್ರೋ ಟೆಕ್ನಿಕ್. ಐ ಆಮ್ ಶೋರ್ ಯು ಮಸ್ಟ್ ಬಿ ಫ್ಯಾಮಿಲಿಯರ್ ವಿತ್ ದಿಸ್ ಟೆಕ್ನಿಕ್. 25 ಮಿನಿಟ್ಸ್ ವಾಕ್ ಆ್ಯಂಡ್ 10 ಮಿನಿಟ್ಸ್ ಬ್ರೇಕ್. ಬಟ್ ನಾನು ಯೂಶ್ವಲಿ 25 ಮಿನಿಟ್ಸ್ ಆಗಿದ ತಕ್ಷಣ ಬ್ರೇಕ್ ತೊಗೊಳ್ಳಲ್ಲ. ನನಗೆ ಐ ಫೀಲ್ ಇಟ್ಸ್ ಟೂ ಅರ್ಲಿ. ಆಗಿನೂ ಫೋಕಸ್ ಬರ್ತಾ ಇರುತ್ತೆ. ಸೊ ಬ್ರೇಕ್ ತೊಗೊಂಡಿದ ತಕ್ಷಣ ಕಂಟಿನ್ಯೂಟಿ ಬ್ರೇಕ್ ಆಗುತ್ತೆ ಅಂತ ನಾನು 1 hour ಅಟ್ ಸ್ಟ್ರೆಚ್ ಕೆಲಸ ಮಾಡ್ತೀನಿ, ಆ್ಯಂಡ್ ದೆನ್ ಐ ವಿಲ್ ಟೇಕ್ 10 ಮಿನಿಟ್ಸ್ ಬ್ರೇಕ್. ಆ್ಯಂಡ್ ಈ 10 ಮಿನಿಟ್ಸ್ ಬ್ರೇಕಲ್ಲಿ ನೀವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಟೈಮಲ್ಲಿ ಹೈ ಡೋಪಮಿನ್ ಸಿಗುವಂತಹ ಯಾವುದೇ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬೇಡಿ. ಮೇ ಬಿ ಜಾಸ್ತಿ ಶುಗರ್ ಆರ್ ಸಾಲ್ಟೆಡ್ ಕಂಟೆಂಟ್ ಇರುವಂತಹ ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡೋದಾಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡದೇ ಇರುವಂಥದ್ದಾಗಿರ್ಬೋದು. ಬಿಕಾಸ್ ಜಾಸ್ತಿ ಡೋಪಮಿನ್ ಸಿಗುವಂತಹ ಕೆಲಸಗಳನ್ನ ನೀವು ಮಾಡಿದಾಗ ನಿಮ್ಮ ಬ್ರೈನ್ ರೀಚಾರ್ಜ್ ಆಗೋದ್ರ ಬದಲು ಇನ್ನೂ ಡ್ರೈನ್ ಆಗುತ್ತೆ. ಸೊ ಇನ್ಸ್ಟೆಡ್ ಸುಮ್ಮನೆ ವಾಕ್ ಮಾಡೋದು, ಸ್ಟ್ರೆಚ್ ಮಾಡೋದು, ಅಥವಾ ಗಿಡಗಳನ್ನ ನೋಡೋದು, ನೀರು ಕುಡಿಯೋದು, ನಿಮ್ಮನೇಲಿ ಪೆಟ್ಸ್ ಇದ್ದರೆ ಅದ್ರ ಜೊತೆ ಒಂದು 10 ನಿಮಿಷ ಆಟ ಆಡೋದು,
ಇದು ಬೆಸ್ಟ್ ಆಪ್ಷನ್ಸ್. ಈವನ್ ಅದರ್ವೈಸ್ ನೀವು ಏನೂ ಮಾಡದೆ ಒಂದು 10 ನಿಮಿಷ ಅಲಾರ್ಮ್ ಇಟ್ಕೊಂಡು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಇಟ್ಸ್ ಅ ವಂಡರ್ಫುಲ್ ಥೆರಪಿ. ಈ ಟೈಮಲ್ಲಿ ನೀವು ಓದಿರೋದು ನೆನಪಾಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಏನೇನೆಲ್ಲ ಓದಬೇಕು, ಏನೇನೆಲ್ಲ ಮುಗಿಸಿದ್ದೀನಿ, ಇದೇ ರೀತಿ ಥಾಟ್ಸ್ ಬರ್ತಾ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ, ಎನರ್ಜೈಸ್ ಮಾಡುತ್ತೆ. ಹಾಗಾಗಿ ನಿಮ್ಮ ಆ ದಿನದ 3 ಟಾಸ್ಕ್ ಮುಗಿದ ಮೇಲೇ ನಾನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದು ಅಂತ ನಿಮಗೆ ನೀವು ಸ್ಟ್ರಿಕ್ಟ್ ರೂಲ್, ಸ್ಟ್ರಿಕ್ಟ್ ಪ್ರಾಮಿಸ್ನ ಮಾಡಿಕೊಂಡು ಅದನ್ನ ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಟ್ರಸ್ಟ್ ಮೀ, ಇಟ್ಸ್ ನಾಟ್ ದ್ಯಾಟ್ ಡಿಫಿಕಲ್ಟ್. ನಿಮ್ಮ ಕ್ರೇವಿಂಗ್ಸ್ಗಿಂತ ನಿಮ್ಮ ವಿಲ್ ಪವರ್ಗೆ ಪವರ್ ಜಾಸ್ತಿ, ಬಟ್ ಅದು ಯೂಸ್ ಆಗೋದಕ್ಕೆ ನೀವು ಚಾನ್ಸ್ ಮಾಡಿಕೊಡ್ಬೇಕು. ಹಾಗೆಯೇ ನೀವು ಡಿಸ್ಟ್ರಾಕ್ಟ್ ಆಗದೇ ಇರೋದಕ್ಕೆ ಒಂದು ಗೋಲ್ಡನ್ ರೂಲ್ ಅಂದರೆ, ನೀವು ಈ 3 ಟಾಸ್ಕ್ ಮುಗಿಯೋವರೆಗೂ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಎಮರ್ಜೆನ್ಸಿ ಕಾಲ್ ಬಿಟ್ಟು ಇನ್ನು ಯಾವ ಆ್ಯಪ್ಗೂ ನಿಮ್ಮನ್ನು ಕಂಟ್ರೋಲ್ ಮಾಡುವಂತಹ ಆ್ಯಕ್ಸಸ್ನ ಕೊಡಬೇಡಿ. ಟರ್ನ್ ಆಫ್ ನೋಟಿಫಿಕೇಷನ್ಸ್ ಫ್ರಮ್ ಆಲ್ ದ ಡ್ಯಾಮ್ ಆ್ಯಪ್. ನೀವು ಅವತ್ತು ಮುಗಿಸಿದ ಮೇಲೆ ಡೂ ವಾಟ್ ಎವರ್ ವಿತ್ ಯುವರ್ ಫೋನ್, ಬಟ್ ಅಂಟಿಲ್ ದೆನ್ ಬಿ ವೆರಿ ಸ್ಟ್ರಿಕ್ಟ್ ವಿತ್ ಯುವರ್ ಸೆಲ್ಫ್. ಒಂದು ವಿಷಯ ನೀವು ಏನು ನೆನ್ಪಿಟ್ಕೊಳ್ಬೇಕು ಅಂದರೆ, ನಾನು ಹೇಳಿರುವಂತಹ ಈ 3 ಟಾಸ್ಕ್ ರೂಲ್ ನೀವು ಒಂದಿನ ಮಿಸ್ ಮಾಡ್ಬೋದು ಆರ್ ಮಿಸ್ ಮಾಡ್ತೀರಾ. ಎಲ್ಲರೂ ಮಿಸ್ ಮಾಡೇ ಮಾಡ್ತಾರೆ. ಈವನ್ ನಾನು ಯಾವಾಗಲೂ ಪ್ರೊಡಕ್ಟಿವ್ ಆಗಿರೋಕ್ಕಾಗಲ್ಲ. ಲಾಸ್ಟ್ ವೀಕ್ ಐ ವಾಸ್ ಸೋ ಲೆಥಾರ್ಜಿಕ್, ನನಗೆ ಎನರ್ಜಿನೇ ಇರಲಿಲ್ಲ. ಐ ವಾಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಪ್ರೊಡಕ್ಟಿವ್. ಆ್ಯಂಡ್ ಸಮ್ ಡೇಸ್ ಐಲ್ ಬಿ ಸೋ ಎನರ್ಜೆಟಿಕ್, ನಾನು ಅಂದ್ಕೊಂಡಿರುವಂತಹ ಟಾಸ್ಕ್ಗಿಂತ ಜಾಸ್ತಿ ಕೆಲಸ ಮಾಡಿ ಮುಗಿಸಿರ್ತೀನಿ. ವಿ ಆರ್ ಹ್ಯೂಮನ್ಸ್, ದಟ್ಸ್ ಹೌ ವಿ ಆರ್. ನಮ್ಗೆಲ್ರಿಗೂ ಬ್ರೇಕ್ ಬೇಕೇ ಬೇಕು. ಆ್ಯಂಡ್ ಇನ್ಫ್ಯಾಕ್ಟ್ ಬ್ರೇಕ್ ತೊಗೊಳ್ಳೇಬೇಕು. ಬ್ರೇಕ್ ತೊಗೊಂಡ್ರೇ ನಮಗೆ ನೆಕ್ಸ್ಟ್ ಕೆಲಸ ಎಫಿಷಿಯೆಂಟಾಗಿ ಮಾಡೋದಕ್ಕೆ ಅಥವಾ ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ಹೆಲ್ಪ್ ಆಗೋದು. ಸೊ ಯಾವಾಗಾದರೂ ಒಂದ್ಸರಿ ಕನ್ಸಿಸ್ಟೆನ್ಸಿ ಬ್ರೇಕ್ ಮಾಡೋದು ಇಟ್ಸ್ ನಾರ್ಮಲ್, ಇಟ್ಸ್ ಓಕೆ. ಬಟ್ ಒಂದಿನ ಮಿಸ್ ಆಯಿತು ಅಂತ ಎಂಟೈರ್ ಪ್ಲ್ಯಾನ್ನೇ ಕ್ವಿಟ್ ಮಾಡೋದು, ನೆಕ್ಸ್ಟ್ ಡೇಯಿಂದ ಮತ್ತದೇ ಲೇಸಿನೆಸ್ನ ರೂಢಿ ಮಾಡ್ಕೊಳ್ಳೋದು ಈಸ್ ದ ರಿಯಲ್ ಪ್ರಾಬ್ಲಮ್. ಆ ಟ್ರ್ಯಾಪ್ಗೆ ಬೀಳಬೇಡಿ. ಆ್ಯಂಡ್ ಮಿಸ್ ಆಯ್ತಲ್ಲ ಅಂತ ಕಾಂಪೆನ್ಸೇಟ್ ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅನ್ಲೆಸ್ ಇಟ್ಸ್ ರಿಯಲಿ ನೆಸೆಸರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಡೋಂಟ್ ಫೀಲ್ ಗಿಲ್ಟಿ. ನಿಮ್ಮನ್ನು ನೀವು ಪನಿಷ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಡೇಯಿಂದ ಜಸ್ಟ್ ಗೆಟ್ ಬ್ಯಾಕ್ ಟು ದ ಸಿಸ್ಟಮ್ ನಾರ್ಮಲಿ. ಬೈ ಬೀಯಿಂಗ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗಲ್ಲ, ಬಟ್ ಬೈ ಕಮ್ಮಿಂಗ್ ಬ್ಯಾಕ್ ಡಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿಮ್ಮ ನೈಟ್ ಕ್ಲೋಜರ್ ರೊಟೀನ್ ಹೇಗಿರಬೇಕು, ನೀವು ಮಲಗೋ 10 ನಿಮಿಷಕ್ಕಿಂತ ಮುಂಚೆ ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿ. ನೀವು ಬೆಳಗ್ಗೆಯಿಂದ ಏನು ಓದಿದ್ದೀರಾ ಆ ಪಾಯಿಂಟ್ಸ್ನ ಈ ಟೈಮಲ್ಲಿ ರೀಕಾಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನೀವು ಮಲಗೋ ಮುಂಚೆ ರೀಕಾಲ್ ಮಾಡ್ಕೊಳ್ಳೋಂತಹ ಪಾಯಿಂಟ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ಎಕ್ಸಾಮ್ ಹಾಲಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕ್ವಿಕ್ ರಿವಿಷನ್ ಆದಮೇಲೆ ನಾಳೆ ಏನು 3 ಇಂಪಾರ್ಟೆಂಟ್ ಟಾಸ್ಕ್ ಮುಗಿಸ್ಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ. ಇಫ್ ಪಾಸಿಬಲ್ ಒಂದು ಕಡೆ ಬರೀರಿ, ದ್ಯಾಟ್ಸ್ ಈವನ್ ಬೆಟರ್. ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಆ್ಯಂಡ್ ಹಾಗೆ ನಿಮ್ಮ ಮೈಂಡ್ ನಿಮ್ಮನ್ನ ಪ್ರಿಪೇರ್ ಮಾಡಿ ಮಲಗಿಸುತ್ತೆ. ಸೊ ನೀವು ಬೆಳಗ್ಗೆ ಎದ್ದಾಗ ಯು ನೋ ಎಕ್ಸಾಕ್ಟ್ಲಿ ವೇರ್ ಟು ಸ್ಟಾರ್ಟ್, ವಾಟ್ ಟು ಡೂ ಅಂತ. ಆ್ಯಂಡ್ ದ್ಯಾಟ್ಸ್ ಇಟ್. ಈ ಒಂದು ನೈಟ್ ರೊಟೀನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆಂಗ್ಸೈಟಿ ರೆಡ್ಯೂಸ್ ಆಗೋದ್ರ ಜೊತೆ ನಿಮ್ಮ ಕ್ಲಾರಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಕನ್ಫ್ಯೂಷನ್ ಆ್ಯಂಡ್ ಸ್ಟ್ರೆಸ್ ಫ್ರೀ ಆಗಿದ್ದಾಗ ನೀವು ನಿಮ್ಮ ಸ್ಟಡೀಸ್ ಮೇಲೆ ಮಾತ್ರ ಫೋಕಸ್ ಮಾಡ್ಬೋದು. ಆ್ಯಂಡ್ ಲಿಸನ್ ಮೈ ಫ್ರೆಂಡ್ಸ್, ಚೆನ್ನಾಗಿ ಓದೋದು ಅಂದರೆ ಇಟ್ಸ್ ನಾಟ್ ಅಬೌಟ್ ಇಂಟೆಲಿಜೆನ್ಸ್, ಇಟ್ಸ್ ಅ ನ್ಯಾಕ್. ಏನು ಓದಬೇಕು ಅನ್ನೋ ಕ್ಲಾರಿಟಿ ಆ್ಯಂಡ್ ಹೇಗೆ ಓದಬೇಕು ಅನ್ನೋ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಹೇಗೆ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೇಕು ಆ್ಯಂಡ್ ದಿನಾಗಲೂ ಇದನ್ನ ಹೇಗೆ ರಿಪೀಟ್ ಮಾಡಬೇಕು ಅನ್ನೋದನ್ನು ಫಿಕ್ಸ್ ಮಾಡಿಕೊಂಡ್ರೆ ನ್ಯಾಚುರಲಿ ಬೆಟರ್ ರಿಸಲ್ಟ್ಸ್ ಫಾಲೋ ಆಗೇ ಆಗುತ್ತೆ. ಆ್ಯಂಡ್ ಹಾಗೆಯೇ ನಾನು ಈ ವಿಡಿಯೋಲಿ ಹೇಳಿರುವಂತಹ ಎಲ್ಲ ಪಾಯಿಂಟ್ಸ್ನ ಬ್ರೀಫ್ ಸಮ್ಮರಿ ಬೇಕು ಅನ್ನೋದಾದರೆ ಈ ವಿಡಿಯೋ ಕೆಳಗೆ ಸ್ಟಡಿ ಅಂತ ಕಾಮೆಂಟ್ ಮಾಡಿ, ಅಥವಾ ನಿಮಗೆ ಪ್ರಿಂಟೌಟ್ ತೊಗೊಂಡು ನಿಮಗೆ ದಿನಾಗಲೂ ಅದನ್ನ ನೋಡಿಕೊಂಡು ಓದೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನನಗೆ ಇಮೇಲ್ ಕೂಡ ಮಾಡ್ಬೋದು ವಿತ್ ದ ಸಬ್ಜೆಕ್ಟ್ ನೇಮ್ ಸ್ಟಡಿ. ನನ್ನ ಇಮೇಲ್ ಅಡ್ರೆಸ್ ಯೂಟ್ಯೂಬ್ ಪ್ರೊಫೈಲ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಈ ರೀತಿ ನೀವು ಒಂದು ಸಿಸ್ಟಮ್ನ ದಿನಾಗಲೂ ಫಾಲೋ ಮಾಡಿಕೊಂಡು ಓದಿದಾಗ ನಿಮಗೆ ಕನ್ಫ್ಯೂಷನ್ಸು ಇರಲ್ಲ, ನಿಮ್ಮ ಕ್ಲಾರಿಟಿ ಆ್ಯಂಡ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನೀವು ಕನ್ಫ್ಯೂಷನ್ ಆ್ಯಂಡ್ ಸ್ಟ್ರೆಸ್ ಫ್ರೀ ಆಗಿ ಸ್ಟಡೀಸ್ ಮೇಲೆ ಮಾತ್ರ ಫೋಕಸ್ ಮಾಡ್ಬೋದು. ಆ್ಯಂಡ್ ನಿಮಗೆ ಈ ಸಮ್ಮರಿ ಯೂಸ್ ಆಗುತ್ತೆ ಅನ್ನೋದಾದರೆ ಜಸ್ಟ್ ಲೆಟ್ ಮಿ ನೋ, ಐ ವಿಲ್ ಬಿ ಮೋರ್ ದ್ಯಾನ್ ಹ್ಯಾಪಿ ಟು ಹೆಲ್ಪ್ ಯು. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮ ಮೈಂಡ್ನ ಆದಷ್ಟು ಕಾಮಾಗಿ ಇಟ್ಕೊಳ್ಳಿ, ಸ್ಟ್ರೆಸ್ ಫ್ರೀ ಆಗಿ ಓದಿ. ನಿಮ್ಮ ಮೈಂಡ್ ಎಷ್ಟು ಕಾಮಾಗಿ ಇಟ್ಕೊಳ್ತಿರೋ ಅಷ್ಟು ನೀವು ಓದಿರೋದು ನೆನಪಿರುತ್ತೆ ಆ್ಯಂಡ್ ಬೇಕಾದಾಗಲೂ ನೆನಪಾಗುತ್ತೆ. ಸ್ಟಡಿ ವೆಲ್. ಆ್ಯಂಡ್ ಮುಂದಿನ ವಾರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್. ಬಾಯ್.